ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ನಾವು 7ನೇ ತರಗತಿಗೆ ಸಂಬಂಧಿಸಿದಂತೆ MCQs ನೋಡ್ತಾ ಹೋಗೋಣ, ಮ್ಯಾಥ್ಸ್ ರಿಲೇಟೆಡ್. ಇದರಲ್ಲಿ ಮೊದಲನೇದಾಗಿ ನಾವು ಪೂರ್ಣಾಂಕಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆಗಳನ್ನ ಮಾಡ್ತಾರೆ, ಜೊತೆಗೆ ಅವುಗಳಿಗೆ ಸಂಬಂಧಿಸಿದಂತೆ ಪೂರಕ ನಿಯಮಗಳನ್ನ ಮಕ್ಕಳು ಹೇಗೆ ಕಲಿತಾ ಹೋಗ್ತಾರೆ ಅನ್ನೋದನ್ನ ಈಗ ನಾವು ನೋಡ್ತಾ ಹೋಗೋಣ. ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಪ್ರಶ್ನೆ, 12 plus 24 is equal to 36. ಓಕೆ, ಇದನ್ನ ಸೂಚಿಸುವಂತಹ ಪೂರ್ಣಾಂಕಗಳ ಗುಣ ಯಾವುದು? ವ್ಯವಕಲನದ ಆವೃತ ಗುಣ, ಗುಣಾಕಾರದ ಆವೃತ ಗುಣ, ಸಂಕಲನದ ಆವೃತ ಗುಣ, ಭಾಗಾಕಾರದ ಆವೃತ ಗುಣ ಅಂತ ಇದೆ ನೋಡಿ. 12 plus 24 ಅಂತ ಇದೆ. ಸೊ ಇದು ಏನಾಗುತ್ತೆ ಅಂದ್ರೆ ಸಂಕಲನದ ಆವೃತ ಗುಣ ಇದಾಗಿರುತ್ತೆ. ಓಕೆ, ಸಂಕಲನದ ಆವೃತ ಗುಣ ಇದಾಗಿರುತ್ತೆ. ಪೂರ್ಣಾಂಕಗಳ ಮೊತ್ತ, ಭಾಗಲಬ್ಧ ಸಂಖ್ಯೆಗಳು, ಭಿನ್ನರಾಶಿ ಸಂಖ್ಯೆಗಳು, ದಶಮಾಂಶ, ಪೂರ್ಣಾಂಕಗಳು ಅಂತ ಇದೆ ನೋಡಿ. ಪೂರ್ಣಾಂಕಗಳ ಮೊತ್ತ ಯಾವಾಗ್ಲೂ ಪೂರ್ಣಾಂಕಗಳೇ ಆಗಿರುತ್ತೆ. ಓಕೆ, ಇನ್ನು ಮೂರನೇ ಪ್ರಶ್ನೆ, ವ್ಯವಕಲನದಲ್ಲಿ ಆವೃತ ಗುಣಕ್ಕೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಹೇಳಿದ್ದಾರೆ. ವ್ಯವಕಲನದಲ್ಲಿ ಆವೃತ ಗುಣಕ್ಕೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಏನ್ ಹೇಳ್ಬೋದು ಉದಾಹರಣೆ? ವ್ಯವಕಲನದಲ್ಲಿ ಆವೃತ ಗುಣಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ ಇದಕ್ಕೆ 2 minus 3 is equal to -1. This is the right answer. ಪರಿವರ್ತನೀಯ ಗುಣ ಈ ಮೂಲ ಕ್ರಿಯೆಗಳಿಗೆ ಅನ್ವಯಿಸುವುದಿಲ್ಲ ಅಂತ ಇದೆ. ಯಾವುದಕ್ಕೆ ಅನ್ವಯಿಸೋದಿಲ್ಲ ಪರಿವರ್ತನೀಯ ಗುಣ? ಸಂಕಲನ, ವ್ಯವಕಲನ, ಸಂಕಲನ, ಗುಣಾಕಾರ, ಗುಣಾಕಾರ, ಭಾಗಾಕಾರ, ವ್ಯವಕಲನ, ಭಾಗಾಕಾರ ಅಂತ ಇದೆ. ಸರಿಯಾದ ಆಪ್ಷನ್ ಏನು ನೋಡಿ? ಪರಿವರ್ತನೀಯ ಗುಣ ವ್ಯವಕಲನ ಮತ್ತು ಭಾಗಾಕಾರ ಏನಿದೆಯಲ್ಲ ಇದಕ್ಕೆ ಅನ್ವಯಿಸೋದಿಲ್ಲ. ಓಕೆ, ಇನ್ನು ಐದನೇ ಪ್ರಶ್ನೆ, ಸಂಕಲನದ ಅನನ್ಯತಾಂಶ ಯಾವುದು? ಸಂಕಲನದ ಅನನ್ಯತಾಂಶ ಯಾವಾಗ್ಲೂ 0 ಆಗಿರತ್ತೆ. ಓಕೆ, ಇನ್ನು ಇಲ್ಲಿ ಗುಣಲಬ್ಧ -30 ಆಗ್ಬೇಕು ಅಂದ್ರೆ ಬೇಕಾಗುವಂತಹ ಪೂರ್ಣಾಂಕಗಳು ಏನು ಅಂತ ಕೇಳಿದರೆ. ಓಕೆ, 5 + 5 -6 ಅಥವಾ ಏನ್ ಬೇಕು ನೋಡಿ. ಗುಣಲಬ್ಧ -30 ಆಗ್ಬೇಕು ಅಂದ್ರೆ ಬೇಕಾಗುವಂತಹ ಪೂರ್ಣಾಂಕಗಳು ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, ಇಲ್ಲಿ ಏನು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಇಂಟು ಇದ್ದಾಗ ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಇಲ್ಲಿ ನೋಡಿ ಏನಾಗುತ್ತೆ ಸರಿಯಾದಂತ ಆಪ್ಷನ್ ನೋಡಿ. -6 ಮತ್ತೆ +5 ಆಗಿರ್ಬೇಕು. ಓಕೆ, ಅಂದ್ರೆ ದೊಡ್ಡ ಸಂಖ್ಯೆ ಮೈನಸ್ ಅಲ್ಲಿ ಇರ್ಬೇಕು. ಸೊ ನೋಡಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಸೊ -6 + 5. ಸೊ -6 + 5 ಎಲ್ಲಿದೆ? ಇಲ್ಲಿದೆ. ಸೊ ಇದು ಸರಿಯಾದಂತ ಉತ್ತರ. ಗುಣಾಕಾರದ ಅನನ್ಯತಾಂಶ ಯಾವುದು ನೋಡಿ? ಗುಣಾಕಾರದ ಅನನ್ಯತಾಂಶ ಯಾವುದು ಅಂತ ಕೇಳಿದರೆ ಗುಣಾಕಾರದ ಅನನ್ಯತಾಂಶ 1. ಇಲ್ಲಿ ನೋಡಿ, ನೆನ್ಪಿಟ್ಕೊಳ್ಳಿ, ಗುಣಾಕಾರದ ಅನನ್ಯತಾಂಶ 1, ಸಂಕಲನದ ಅನನ್ಯತಾಂಶ 0. ಸಂಕಲನದ್ದು 0, ಸಂಕಲನದ್ದು 0, ಗುಣಾಕಾರದ್ದು 1. 2 ಋಣ ಪೂರ್ಣಾಂಕಗಳ ಗುಣಲಬ್ಧ ಏನಾಗಿರುತ್ತೆ ಅಂತ ಕೇಳಿದರೆ ನೋಡಿ. 2 ಋಣ ಪೂರ್ಣಾಂಕಗಳ ಗುಣಲಬ್ಧ ಯಾವಾಗ್ಲೂ -* ಪ್ಲಸ್ ಆಗಿರುತ್ತೆ, ಅಂದ್ರೇನು ಧನ ಪೂರ್ಣಾಂಕ ಆಗಿರುತ್ತೆ. ಇನ್ನು 9ನೇ ಪ್ರಶ್ನೆ, ಯಾವುದೇ ಸಂಖ್ಯೆಯನ್ನ 0 ಇಂದ ಗುಣಿಸಿದಾಗ ನಮಗೆ ಬರುವಂತದ್ದು 0ನೇ. ಓಕೆ, ಇನ್ನು 10ನೇ ಪ್ರಶ್ನೆ, ಒಂದು ಸಂಖ್ಯೆಯನ್ನ 1 ರಿಂದ ಗುಣಿಸಿದಾಗ ಬರುವಂತಹ ಸಂಖ್ಯೆ ಏನು? ಅದೇ ಸಂಖ್ಯೆನೇ ಆಗಿರುತ್ತೆ. ಓಕೆ, 11ನೇ ಪ್ರಶ್ನೆ, -6 / 1 ಏನಾಗುತ್ತೆ? -1 ಆಗುತ್ತೆ, ಹೌದಲ್ವಾ? ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಾರಿ 1 6 6, 1 6 6. ಸೊ -6 ಆಗಿರುತ್ತೆ. ಓಕೆ, -6 ಇಸ್ ದ ರೈಟ್ ಆನ್ಸರ್. ಇನ್ನು 12ನೇ ಪ್ರಶ್ನೆ, ಅನುಷ ಗಣಿತದಲ್ಲಿ 15 ಸರಿ ಉತ್ತರಗಳು, 3 ತಪ್ಪು ಉತ್ತರಗಳನ್ನ ಬರೆದಿದ್ದಾಳೆ. ಇದನ್ನು ಸೂಚಿಸಬಹುದಾದಂತಹ ರೀತಿ ಏನು? ಅಂದ್ರೆ 15 ಸರಿ ಉತ್ತರಗಳು. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಭಾವನಾ ಹಾಗೂ ರಂಜನಾಳ ಬಳಿ ಇರುವಂತಹ ಪೂರ್ಣಾಂಕಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 5 2s 10.
ಸೊ -10 ಹೌದಲ್ವಾ. ಸೊ -10 ಇಸ್ ದ ನೋಡಿ ಭಾವನಾ ಮತ್ತು ರಂಜಿತಾ ಇವರುಗಳ ಬಳಿ ಇರುವಂತ ಪೂರ್ಣಾಂಕಗಳ ಗುಣಲಬ್ಧ. ಪೂರ್ಣಾಂಕಗಳ ಗುಣಲಬ್ಧ ಇಲ್ಲಿ 5 2s 10 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಹೌದಲ್ವಾ. ಸೊ ಹಾಗಾಗಿ 13ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವುದು? +10 ಇಸ್ ದ ರೈಟ್ ಆನ್ಸರ್. ಓಕೆ. ಮಕ್ಕಳು ಹಿಡಿದಿರುವಂತಹ ಫಲಕಗಳಲ್ಲಿನ ಪೂರ್ಣಾಂಕಗಳ ಗುಣಲಬ್ಧ ಏನು? ಪೂರ್ಣಾಂಕಗಳ ಗುಣಲಬ್ಧ 6 ಇಂಟು 3 6 3s 18 -18. ಓಕೆ, -18 is the right answer. ನೋಡಿ ಇಲ್ಲಿ ಕೆಲವರು ಯಾರಾದ್ರೂ ಕನ್ಫ್ಯೂಸ್ ಆಗೋರಿದೆ. ನೋಡಿ ಇಲ್ಲಿ ಗುಣಲಬ್ಧ ಅಂತ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ನಾವು ಹಿಂದೆ ಒಂದು ಪ್ರಶ್ನೆ ನೋಡಿದ್ವಿ, ಏನು? ಎರಡು ಋಣ ಪೂರ್ಣಾಂಕಗಳ ಗುಣಲಬ್ಧ ಯಾವಾಗ್ಲೂ ಧನ ಪೂರ್ಣಾಂಕ ಆಗಿರುತ್ತೆ ಅಂತ. ಸೊ ಅದೇ ಇದು ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ಹೇಳಿ. ಓಕೆ, ಸೊ ಇದು -18. ಓಕೆ, ಇನ್ನು 15ನೇ ಪ್ರಶ್ನೆ. -2 ಅನ್ನ 3 ಬಾರಿ ಗುಣಿಸಿದಾಗ ಬರುವಂತಹ ಗುಣಲಬ್ಧ 2 2 2. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ 2 2s 4 4 2s 8. ಸೊ -8 ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ. ಭಾಗಾಕಾರವು ಗುಣಾಕಾರದ ಈ ಕ್ರಿಯೆ ಆಗಿದೆ. ನೋಡಿ ಭಾಗಾಕಾರ ಅನ್ನುವಂಥದ್ದು ಗುಣಾಕಾರದ ವಿಲೋಮ ಕ್ರಿಯೆ ಆಗಿರುತ್ತೆ. ಓಕೆ, ಇನ್ನು 17ನೇ ಪ್ರಶ್ನೆ. -48 ಡಿವೈಡೆಡ್ ಬೈ 8. 8 1s 8 6s. ಸೊ -6. ಇದರ ಭಾಗಲಬ್ಧ ಏನಾಗುತ್ತೆ? -6 ಆಗುತ್ತೆ. ಓಕೆ, ಇನ್ನು 18ನೇ ಪ್ರಶ್ನೆ. -2 2 3s 6 6 1s 6. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ +6 ಏನಿದೆಯಲ್ಲ ಇದು ಸರಿಯಾದಂತ ಉತ್ತರ. 5 0s 0. ಸೊ ಇದರ ಒಂದು ಗುಣಲಬ್ಧ 0ನೇ ಆಗಿರುತ್ತೆ. ಓಕೆ, ಇನ್ನು 20ನೇ ಪ್ರಶ್ನೆ. ಭಾಗಲಬ್ಧ 8 ಬರಬೇಕು ಅಂದ್ರೆ -56 ಅನ್ನ ಭಾಗಿಸಬೇಕಾದಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಇದು 56 ಬರಬೇಕು ಅಂದ್ರೆ ಭಾಗಲಬ್ಧ 8 ಬರಬೇಕು. ಹಾಗಾದ್ರೆ 56 ಅನ್ನ ಯಾವ ಒಂದು ಸಂಖ್ಯೆಯಿಂದ ಭಾಗಿಸ್ಬೇಕು? ನೋಡಿ, ಇದು -56 ಭಾಗಲಬ್ಧ 8 ಬರಬೇಕು ಅಂತ ಹೇಳಿದ್ರೆ -7 ತಗೋಬೇಕು. 7 1s 7 8s 56 ಹೌದಲ್ವಾ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಏನಾಗುತ್ತೆ ಅವಾಗ ನಾವು ತಗೊಂಡಿದ್ದೇನು -7. ಸೊ -7 ಬರುತ್ತೆ. ಅವಾಗ ನಮಗೆ +8 ಸಿಗುತ್ತೆ. ಇನ್ನು ನೋಡಿ 21ನೇ ಪ್ರಶ್ನೆ. -5ಕ್ಕೆ ಈ ಸಂಖ್ಯೆಯನ್ನ ಗುಣಿಸಿದಾಗ +45 ದೊರಕುತ್ತದೆ. ಮೈನಸ್ ಗುಣಿಸಿದಾಗ -9 ಅನ್ನ ಗುಣಿಸಿದಾಗ ನಮಗೆ ಏನ್ ಸಿಗುತ್ತೆ? +45 ಸಿಗುತ್ತೆ. ಹೌದಲ್ವಾ. ಸೊ -9. 22ನೇ ಪ್ರಶ್ನೆ. ಪ್ರಣವ್ನ ಖಾತೆಯಲ್ಲಿ 5,000 ರೂಪಾಯಿ ಮೊತ್ತವಿದ್ದು ಅದರಿಂದ ತನ್ನ ಸ್ವಂತ ಖರ್ಚಿಗಾಗಿ 3 ಬಾರಿ 500 ರೂಪಾಯಿನ ಬಳಸ್ತಾನೆ. ಈಗ ಅವನ ಖಾತೆಯಲ್ಲಿ ಉಳಿದಿರುವಂತಹ ಮೊತ್ತ ಎಷ್ಟು? ಈಗ 5,000ದಲ್ಲಿ 1,500 ಹೋದ್ರೆ ಎಷ್ಟು? 3,500. ಸೊ 3,500 ಇಸ್ ದ ರೈಟ್ ಆನ್ಸರ್. ಸಂಕಲನದ ಅನನ್ಯತಾಂಶ ಮತ್ತು ಗುಣಾಕಾರದ ಅನನ್ಯತಾಂಶದ ಗುಣಲಬ್ಧ ಏನು? ಸಂಕಲನದ್ದು ಏನಂತ ಹೇಳಿದ್ವಿ ನಾವು? ಹಿಂದೆ ಹೋಗೋಣವಾ? ಎಸ್, ಸಂಕಲನದ್ದು ಏನಂತ ಹೇಳಿದ್ವಿ? ನೋಡಿ, ಸಂಕಲನದ್ದು 0, ಗುಣಾಕಾರದ್ದು 1. ಸಂಕಲನದ್ದು 0, ಗುಣಾಕಾರದ್ದು 1. ಸಂಕಲನದ್ದು 0, ಗುಣಾಕಾರದ್ದು 1. ಓಕೆ, ಅದರ ಗುಣಲಬ್ಧ ಅಂತ ಕೇಳಿದ್ದಾರೆ. 0 × 1 = 0. ಸೊ ಹಾಗಾಗಿ 0. ಒಂದು ಪೂರ್ಣಾಂಕವು -3ರಿಂದ ಭಾಗಿಸಲ್ಪಟ್ಟಾಗ ಗುಣಲಬ್ಧವು 35 ಹಾಗೂ ಶೇಷ 2 ಆದಾಗ ಆ ಪೂರ್ಣಾಂಕ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಒಂದು ಪೂರ್ಣಾಂಕವು 3ರಿಂದ ಭಾಗಿಸಲ್ಪಟ್ಟಾಗ
3ರಿಂದ ಭಾಗಿಸಲ್ಪಟ್ಟಾಗ ಅದು 3ರಿಂದ ಭಾಗಿಸಲ್ಪಡುತ್ತೆ. ಸೊ ಭಾಗಲಬ್ಧ 35, ಶೇಷ 2. ಸೊ 5 2s are 10, 2 3s are 6, 7 70 ಆಗುತ್ತೆ. ಓಕೆ, 70. ಎಸ್, ನೋಡಿ ಈಗ 35 ಗುಣಲಬ್ಧ ಎಷ್ಟು? ಇಷ್ಟು. ಪೂರ್ಣಾಂಕ ಅದು 3ರಿಂದ ಭಾಗಿಸಲ್ಪಟ್ಟಿದೆ ಅಂತ ಹೇಳಿದಾಗ 5 3s are 15, 3 3s are 9, 10, 105. ಸೊ ಶೇಷ 2 ಉಳಿದಿರುತ್ತೆ ಅಂದಾಗ ನಾವು ಅದನ್ನ ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು, ಹೌದಲ್ವಾ? ಸೊ 105 -2 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 103, ಅಂದ್ರೆ -103. ಓಕೆ, -103 is the right answer. ಓಕೆ, ಯಾರೆಲ್ಲ ಥರ್ಡ್ ಫೋರ್ತ್ ಅದನ್ನ ನೋಡ್ಕೊಂಡು ಬಂದಿದ್ರೆ ಅದು ಇಲ್ಲಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಎಸ್. ಮುಂದೆ 25ನೇ ಪ್ರಶ್ನೆ. 0 ಡಿವೈಡೆಡ್ ಬೈ 2 + 8 ಇದರ ಒಂದು ಗುಣಲಬ್ಧ ಏನಾಗುತ್ತೆ ಅಂತ ಕೇಳಿದರೆ ಏನಾಗುತ್ತೆ? ಅಫ್ಕೋರ್ಸ್ ಅದು 0ನೇ ಆಗುತ್ತೆ. ಇನ್ನು 26ನೇ ಪ್ರಶ್ನೆ. 5 ಪೂರ್ಣಾಂಕಗಳ ಗುಣಲಬ್ಧ ಏನಾಗುತ್ತೆ? 5 ಪೂರ್ಣಾಂಕಗಳ ಗುಣಲಬ್ಧ ಏನಾಗುತ್ತೆ? ಸಾರಿ, 5 ಋಣ ಪೂರ್ಣಾಂಕಗಳ ಗುಣಲಬ್ಧ ಏನಾಗುತ್ತೆ? ಮೈನಸ್ 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 1 2 3 4 5. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಸೊ ಅದೇನಾಗುತ್ತೆ? ಋಣ ಪೂರ್ಣಾಂಕನೇ ಆಗುತ್ತೆ. 5 ಋಣ ಪೂರ್ಣಾಂಕಗಳ ಗುಣಲಬ್ಧ. ಇನ್ನು ವಿಭಾಜಕ ನಿಯಮದಲ್ಲಿ ಎಡಭಾಗ a ಇಂಟು b ಪ್ಲಸ್ ಸಿ ಆದ್ರೆ ಬಲಭಾಗ ಏನಾಗುತ್ತೆ? ನೋಡಿ, ಎಡಭಾಗ a ಇಂಟು b ಪ್ಲಸ್ ಸಿ ಆದ್ರೆ ಬಲಭಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಬಲಭಾಗ ಏನಾಗುತ್ತೆ? a ಇಂಟು ಬಿ ಪ್ಲಸ್ a ಇಂಟು ಸಿ ಆಗುತ್ತೆ, ಹೌದಲ್ವಾ? ಸೊ a ಇಂಟು ಬಿ ಪ್ಲಸ್ b ಇಂಟು ಸಿ. ನೋ 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 ಎಸ್ 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 a ಇಂಟು ಬಿ ಪ್ಲಸ್ ಬಿ a ಇಂಟು ಸಿ ಆಗುತ್ತೆ. ಇಲ್ಲಿ ಇದು ಇದೆ. ಓಕೆ, ಎಸ್. ಏನಾಗುತ್ತೆ? a ಇಂಟು ಬಿ ಪ್ಲಸ್ a ಇಂಟು ಸಿ, a ಇಂಟು ಬಿ ಪ್ಲಸ್ a ಇಂಟು ಸಿ ಆಗುತ್ತೆ. ಓಕೆ, ಎಸ್. ಮುಂದೆ ನೋಡೋಣ. ಕೆಳಗಿನ ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಸ್ತುವಿನ ಪ್ರಾರಂಭಿಕ ತಾಪಮಾನವು 15 ಡಿಗ್ರಿ ಸೆಲ್ಸಿಯಸ್ ಇದ್ದು ಪ್ರತಿ ನಿಮಿಷಕ್ಕೆ 4 ಡಿಗ್ರಿ ಸೆಲ್ಸಿಯಸ್ ನಷ್ಟು ಇಳಿಕೆ ಆದ್ರೆ 10 ನಿಮಿಷದ ನಂತರ ಆ ವಸ್ತುವಿನ ತಾಪಮಾನ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, ಈಗ ಒಂದು ವಸ್ತುವಿನ ಪ್ರಾರಂಭಿಕ ತಾಪಮಾನ ಇನಿಷಿಯಲ್ ಟೆಂಪರೇಚರ್ ಎಷ್ಟಿರುತ್ತೆ? 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಇನಿಷಿಯಲ್. ಅದು 4 ಡಿಗ್ರಿ ಅಷ್ಟು ಇಳಿಕೆ ಆದ್ರೆ ಪ್ರತಿ ನಿಮಿಷಕ್ಕೆ, 1 ನಿಮಿಷಕ್ಕೆ ಅದು 4 ಡಿಗ್ರಿ ಸೆಲ್ಸಿಯಸ್ ನಷ್ಟು ಡೌನ್ ಆಗುತ್ತೆ. ಓಕೆ, ಹಾಗಾದ್ರೆ 10 ನಿಮಿಷದ ನಂತರ ಆ ವಸ್ತುವಿನ ತಾಪಮಾನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವಾಗ ಏನ್ ಮಾಡ್ಬೇಕು? 10 into 4 degree Celsius is equal to 40 degree Celsius. ಓಕೆ, 40 ಅಂದ್ರೆ -40 ಡಿಗ್ರಿ ಸೆಲ್ಸಿಯಸ್ ಬರುತ್ತೆ. ಅದಾದ ನಂತರ ಅಂದ್ರೆ ಏನು? 10 ನಿಮಿಷಗಳ ನಂತರ ತಾಪಮಾನದ ಇಳಿಕೆ -40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. 10 ನಿಮಿಷಗಳ ನಂತರ ವಸ್ತುವಿನಲ್ಲಿ ಆದಂತಹ ತಾಪಮಾನದ ಇಳಿಕೆ ಎಷ್ಟು ಅಂತ ಅಂದಾಗ ಅದು -25 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಓಕೆ, ಯಾಕೆಂದ್ರೆ ಪ್ರಾರಂಭಿಕ ತಾಪಮಾನ 15 ಡಿಗ್ರಿ ಸೆಲ್ಸಿಯಸ್ ಇರುತ್ತಲ್ವಾ? ಸೊ ಅದನ್ನ ನಾವು ಅಲ್ಲಿಗೆ ರೆಡ್ಯೂಸ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? 25 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಂದ್ರೆ ಆ ಒಂದು -15 ಡಿಗ್ರಿ ಇನಿಷಿಯಲ್ ಟೆಂಪರೇಚರ್ ಏನಿರುತ್ತೆ ಅದರಲ್ಲಿ ಮೈನಸ್ ಮಾಡಿದಾಗ ನಮಗೆ 25 ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ. ಓಕೆ, ನೋಡಿ ಇದರಿಂದ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ ಸಮುದ್ರದ ಮಟ್ಟ ಇವಾಗ 0 ಅಂದ್ರೆ 0 ಅಡಿ ಇರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಸಮುದ್ರದ ಮಟ್ಟ ಯಾವಾಗ್ಲೂ ಬೇಡ ಬೇಡ ನೋ, ಇದು ಅರ್ಥ ಆಯ್ತಲ್ವಾ?
ನೋಡಿ ಮತ್ತೊಮ್ಮೆ ಹೇಳ್ತೀನಿ. 28ನೇ ಪ್ರಶ್ನೆ, ವಸ್ತುವಿನ ಪ್ರಾರಂಭಿಕ ತಾಪಮಾನ ಬಂದು ಎಷ್ಟಿರುತ್ತೆ? 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, 15 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, ಪ್ರತಿ ನಿಮಿಷದಲ್ಲಿ ತಾಪಮಾನದ ಇಳಿಕೆ ಎಷ್ಟು? -4 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಓಕೆ, ಸೊ 10 ನಿಮಿಷದ ನಂತರ ತಾಪಮಾನದ ಇಳಿಕೆ ಎಷ್ಟಾಗಿರುತ್ತೆ ಹಾಗಾದ್ರೆ? 10 ಇಂಟು -4 ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ -40 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಓಕೆ, ಸೊ ಈ -40 ಡಿಗ್ರಿ ಸೆಲ್ಸಿಯಸ್ ಏನಿರುತ್ತೆ, 10 ನಿಮಿಷಗಳ ನಂತರ ವಸ್ತುವಿನಲ್ಲಿ ಆದಂತಹ ತಾಪಮಾನದ ಇಳಿಕೆ ಅಂತ ಕೇಳಿದ್ದಾರೆ. 10 ನಿಮಿಷದ ನಂತರ ಆ ವಸ್ತುವಿನ ತಾಪಮಾನ ಎಷ್ಟು ಅಂತ ಕೇಳಿದಾಗ ನಾವು ಅದರ ಇಳಿಕೆಯನ್ನ ನಾವು ನೋಡ್ಬೇಕಾಗುತ್ತೆ. ಸೊ 50ಯಲ್ಲಿ -15 ಅನ್ನ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ? ಅಂದ್ರೆ 40ಯಲ್ಲಿ -40ಯಲ್ಲಿ ಪ್ಲಸ್ 15 ಡಿಗ್ರಿ ನಾವು ಏನಾದ್ರೂ ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ? -25 ಡಿಗ್ರಿ ಸೆಲ್ಸಿಯಸ್ ಸಿಗುತ್ತೆ. ಇದು ಅದರ ಸರಿಯಾದಂತ ಉತ್ತರ. ಇನ್ನು 29ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಅಂತರ್ಗಾಮಿಯು ಸಮುದ್ರದ ಮಟ್ಟದಿಂದ 596 ಅಡಿ ಕೆಳಗಿದೆ. ಅಂತರ್ಗಾಮಿ ಅನ್ನುವಂಥದ್ದು ಸಮುದ್ರದ ಮಟ್ಟದಿಂದ 596 ಅಡಿ ಕೆಳಗಡೆ ಇದೆ. ಪ್ರತಿ ನಿಮಿಷಕ್ಕೆ 25 ಅಡಿ ಅದೇನಾಗ್ತಾ ಹೋಗ್ತಾ ಇದೆ? ಏರ್ತಾ ಇದೆ. 20 ನಿಮಿಷದ ನಂತರ ಅಂತರ್ಗಾಮಿಯು ಸಮುದ್ರದ ಮಟ್ಟದಿಂದ ಎಷ್ಟು ಅಡಿ ಕೆಳಗಿರುತ್ತೆ ಅಂತ ಕೇಳಿದ್ದಾರೆ. ಈಗ ನೋಡಿ, ಸಮುದ್ರದ ಮಟ್ಟ 0 ಅಡಿ ಅಂತ ಇಟ್ಕೊಳ್ಳೋಣ. ಓಕೆ, ಅಂತರ್ಗಾಮಿಯ ಮೊದಲಿನ ಸ್ಥಾನ ಏನಾಗಿರುತ್ತೆ? ಅಂತರ್ಗಾಮಿಯ ಮೊದಲಿನ ಸ್ಥಾನ ಏನಾಗಿರುತ್ತೆ? ಕೆಳಗಡೆ ಇರೋದ್ರಿಂದ ನಾವು -596 ಫೀಟ್ ಅಂತ ನಾವು ತಗೋತೀವಿ. ಓಕೆ, ಇನ್ನು ಪ್ರತಿ ನಿಮಿಷದಲ್ಲಿ ಏರಿಕೆಯಾದಂತಹ ಮಟ್ಟ ಎಷ್ಟು? 25 ಅಡಿ ಏರ್ತಾ ಇದೆ. ಓಕೆ, ಏರಿದ ಮಟ್ಟ ಎಷ್ಟು? 25 ಫೀಟ್ ಅಷ್ಟು. ಓಕೆ, ಸೊ ಇವಾಗ ನಾವೇನ್ ಮಾಡ್ಬೇಕು? 20 ನಿಮಿಷದಲ್ಲಿ ನೋಡಿ, 20 ನಿಮಿಷದ ನಂತರ ಅಂತರ್ಗಾಮಿಯ ಅಂದ್ರೆ ಎಷ್ಟು ಅಡಿ ಕೆಳಗಿರುತ್ತೆ ಅಂತ ಕೇಳಿದ್ದಾರೆ. ಏರಿಕೆ ಆದ ಮಟ್ಟ ಎಷ್ಟು? 20 ನಿಮಿಷದಲ್ಲಿ ಏರಿಕೆಯಾದಂತಹ ಮಟ್ಟ ನಾವು ನೋಡ್ಬೇಕು ಅಂತ ಹೇಳಿದ್ರೆ 25 ಇಂಟು 20 ಮಾಡಿದಾಗ ನಮಗೆ 500 ಅಡಿ ಸಿಗುತ್ತೆ. ಓಕೆ, 20 ನಿಮಿಷದ ನಂತರ ಅಂತರ್ಗಾಮಿಯ ಸ್ಥಾನ ಇರುತ್ತೆ, ಅದನ್ನ ನಾವು -596 ಪ್ಲಸ್ 500 ಮಾಡ್ತೀವಿ. ಅವಾಗ ನಮಗೆ 96 ಫೀಟ್ ಸಿಗುತ್ತೆ. ಓಕೆ, 96 ಫೀಟ್ ಸಿಗುತ್ತೆ. ಸೊ ಹಾಗಾದ್ರೆ 20 ನಿಮಿಷದ ನಂತರ ಅಂತರ್ಗಾಮಿಯು ಸಮುದ್ರದ ಮಟ್ಟದಿಂದ 96 ಅಡಿ ಕೆಳಗಿರುತ್ತೆ. ಓಕೆ, 30ನೇ ಪ್ರಶ್ನೆ. 30ನೇ ಪ್ರಶ್ನೆ, ಸ್ಪರ್ಧಾತ್ಮಕ ಪರೀಕ್ಷೆಯೊಂದರಲ್ಲಿ ಪ್ರತಿ ಸರಿ ಉತ್ತರಕ್ಕೆ 6 ಅಂಕಗಳನ್ನ ಹಾಗೂ ಪ್ರತಿ ತಪ್ಪು ಉತ್ತರಕ್ಕೆ -3 ಅಂಕಗಳನ್ನ ನಿಗದಿಪಡಿಸಲಾಗಿತ್ತು. ಸಾತ್ವಿಕ್ ಒಟ್ಟು 45 ಅಂಕಗಳನ್ನ ಅವತ್ತು ಪಡೆದಿರ್ತಾನೆ. ಅವನು 12 ಸರಿ ಉತ್ತರಗಳನ್ನ ನೀಡಿದ್ರೆ ತಪ್ಪು ಉತ್ತರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, 12 ಸರಿ ಉತ್ತರಗಳಿಗೆ ಪಡೆದಂತಹ ಅಂಕ ಏನು? 12 ಇಂಟು 6 is equal to 72 ಆಯ್ತು. ಸಾತ್ವಿಕ್ ಗಳಿಸಿದಂತಹ ಒಟ್ಟು ಅಂಕ ಎಷ್ಟು ಅಂತ ಹೇಳಿದರೆ? 45 ಅಂಕ ಅಂತ ಹೇಳಿದ್ದಾರೆ. ಸೊ ತಪ್ಪು ಉತ್ತರಗಳಿಗೆ ದೊರೆತಂತಹ ಅಂಕ ಎಷ್ಟು? 45 ಅಲ್ಲಿ -72 ಮಾಡಿದ್ರೆ 27 ಆಯ್ತು. ಹೌದಲ್ವಾ? ಅಂದ್ರೆ -27 ಆಯ್ತು. ಇನ್ನು ಪ್ರತಿ ತಪ್ಪು ಉತ್ತರಕ್ಕೆ ನಿಗದಿಪಡಿಸಿದಂತಹ ಅಂಕ ಎಷ್ಟು? -3. ಹೌದಲ್ವಾ? -3. ಸೊ ಆದ್ದರಿಂದ ತಪ್ಪು ಉತ್ತರಗಳ ಸಂಖ್ಯೆ ಎಷ್ಟು? -27 ಡಿವೈಡೆಡ್ ಬೈ -3 ಏನ್ ಸಿಗುತ್ತೆ? 9. ಸೊ ಸಾತ್ವಿಕ್ ಒಟ್ಟು 9 ತಪ್ಪು ಉತ್ತರಗಳನ್ನ ಬರೆದಿರ್ತಾನೆ. ಇನ್ನು 31ನೇ ಪ್ರಶ್ನೆ. ಅಂಗಡಿ ಮಾಲೀಕನು ಪ್ರತಿ ಜಾಮಿಟ್ರಿ ಬಾಕ್ಸ್ ಮಾರಾಟದಿಂದ 5 ರೂಪಾಯಿ ಲಾಭ ಪಡಿತಾನೆ ಹಾಗೂ ಪ್ರತಿ ಹಳೆ ಪುಸ್ತಕವನ್ನ ಮಾರುವುದರಿಂದ 1 ರೂಪಾಯಿ ನಷ್ಟವನ್ನ ಅನುಭವಿಸ್ತಾ ಇದ್ದಾನೆ. ನಿರ್ದಿಷ್ಟ ತಿಂಗಳಿನಲ್ಲಿ 185 ರೂಪಾಯಿ ಲಾಭ ಪಡೆದಂತಹ ಅಂಗಡಿ ಮಾಲೀಕನು 75 ಹಳೆ ಪುಸ್ತಕವನ್ನ ಮಾರಿದರೆ ಅವನು ಮಾರಿದಂತಹ ಒಟ್ಟು ಜಾಮಿಟ್ರಿ ಬಾಕ್ಸ್ ಗಳು ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಜಾಮಿಟ್ರಿ ಬಾಕ್ಸ್ ಮಾರಾಟದಿಂದ ಗಳಿಸಿದಂತ ಲಾಭ ಎಷ್ಟು? 5 ರೂಪಾಯಿ ಲಾಭ ಪಡಿತಾನೆ. ಪ್ರತಿ ಹಳೆ ಪುಸ್ತಕ ಮಾರಾಟದಿಂದ ಪ್ರತಿ ಹಳೆ ಪುಸ್ತಕವನ್ನ ಮಾರುವುದರಿಂದ 1 ರೂಪಾಯಿ ನಷ್ಟವನ್ನ ಅನುಭವಿಸ್ತಾನೆ. ಓಕೆ, ಸೊ ನಷ್ಟ ಎಷ್ಟು? 1 ರೂಪಾಯಿ. ಸೊ ನಿರ್ದಿಷ್ಟ ತಿಂಗಳಿನಲ್ಲಿ ಆದಂತಹ ಲಾಭ ಎಷ್ಟು? 185. ಹಾಗಾದ್ರೆ ಅವನು
75 ಹಳೆ ಪುಸ್ತಕ ಮಾರಾಟದಿಂದ ಆದಂತಹ ನಷ್ಟ ಏನು? 75. ಓಕೆ, ಸೊ ಮಾರಾಟವಾದಂತಹ ಜಾಮಿಟ್ರಿ ಬಾಕ್ಸ್ ಗಳ ಸಂಖ್ಯೆ ನಾವು ನೋಡ್ಬೇಕು ಅಂತ ಹೇಳಿದ್ರೆ 185 ಪ್ಲಸ್ 75 ಡಿವೈಡೆಡ್ ಬೈ 5 ಮಾಡಬೇಕಾಗತ್ತೆ. ಓಕೆ, ಅವಾಗ ನಮಗೆ ಎಷ್ಟು ಸಿಗುತ್ತೆ? ಇಲ್ಲಿ ಬರುತ್ತೆ ನೋಡಿ, ಇಸ್ ಈಕ್ವಲ್ ಟು 260 rupees ಸಿಗುತ್ತೆ. ಸೊ ಅದನ್ನ ನಾವು ಡಿವೈಡೆಡ್ ಬೈ 5 ಮಾಡಿದ್ರೆ 52 ಸಿಗುತ್ತೆ. ಹಾಗಾಗಿ ಜಾಮಿಟ್ರಿ ಬಾಕ್ಸು ಆತ 52 ಜಾಮಿಟ್ರಿ ಬಾಕ್ಸ್ ಗಳನ್ನ ಮಾರಿರ್ತಾನೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ. ನೀಡಿರುವಂತಹ ಸಂಖ್ಯಾ ರೇಖೆಯನ್ನು ವಿಶ್ಲೇಷಿಸಿ ಪೂರ್ಣಾಂಕಗಳ ಗುಣಾಕಾರ ರೂಪದಲ್ಲಿ ಬರೆಯಿರಿ ಅಂತ ಇದೆ. ಓಕೆ, -3 into 5, 1 2 3 4 5. ಸೊ -3 into 5 ಏನಾಗುತ್ತೆ? -15 ಆಗುತ್ತೆ. ಸೊ -3 ಅನ್ನ 5 ಬಾರಿ ಇಲ್ಲಿ ಗುಣಿಸಲಾಗಿದೆ, ಹೌದಲ್ವಾ? ಇನ್ನು ಗುಣಾಕಾರದ ಸಹವರ್ತನೀಯತೆ ಅಂತ ಹೇಳ್ತೀವಿ. ಸೊ ಗುಣಾಕಾರದ ಸಹವರ್ತನೀಯತೆಯಲ್ಲಿ ಗುಂಪುಗಳನ್ನು ಮಾಡೋದ್ರಿಂದ ಯಾವುದೇ ಬದಲಾವಣೆ ಆಗೋದಿಲ್ಲ. ಓಕೆ, ಈಗ ನೋಡಿ 3 ನಾವು ಅಲ್ಲಿ ಹೇಳಿದ್ವಲ್ವಾ, a into b plus c. ಓಕೆ, ಅದು ಬೇರೆ ಇದು ಬೇರೆ ನೋಡಿ. 3 into 4 into 5. ಸೊ ಇವೆರಡನ್ನು ನಾವು ಮಾಡಿದ್ರು ಕೂಡ 3 into 4 5 20 into 5. ಸೊ ಏನಾದ್ರೂ ಬದಲಾಯ್ತಾ? ಇಲ್ಲೂ 60 is equal to 60 ಇಷ್ಟೇ. ಇನ್ನು ಮುಂದಿನ ಪ್ರಶ್ನೆ 33ನೇ ಪ್ರಶ್ನೆ ನೋಡಿ. ಗುಣಾಕಾರದ ಸಹವರ್ತನೀಯತೆಯಲ್ಲಿ ಗುಂಪುಗಳನ್ನ ಮಾಡುವುದರಿಂದ ಯಾವುದೇ ಬದಲಾವಣೆ ಆಗುವುದಿಲ್ಲ ಎಂದು ಸಹನಾ ಪ್ರತಿಪಾದಿಸುತ್ತಿದ್ದಾಳೆ. ಹೌದಾದಲ್ಲಿ ನೀವು ಹೇಗೆ ಸಮರ್ಥಿಸುವಿರಿ ಅಂತ ಇದೆ. ಅದೇ ಇದು. ಓಕೆ, ಇದು ಹೇಳಿದ್ನಲ್ವಾ, ಅದೇ ಇದು. ಗುಣಾಕಾರದ ಸಹವರ್ತನೀಯತೆಯಲ್ಲಿ ಗುಂಪುಗಳನ್ನ ನಾವು ಮಾಡೋದ್ರಿಂದ, ಇಲ್ಲಿ ನೋಡಿ, ಇಲ್ಲಿ ನಾವು ಗುಂಪು ಮಾಡಿದೀವಿ, ಇಲ್ಲಿ ಕೂಡ ಗುಂಪು ಮಾಡಿದೀವಿ, ಯಾವುದೇ ಬದಲಾವಣೆ ಇಲ್ಲಿ ಏನಾದ್ರೂ ಆಗಿದ್ಯಾ? ಇಲ್ಲ. ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಗುಣಲಬ್ಧವನ್ನ ಕಂಡು ಹಿಡಿಯೋಣ. ಮೊದಲನೇದು ನೋಡಿ, 3 9s are 27, -27 ಇಂಟು -8 ಏನ್ ಬರುತ್ತೆ? -8 ಪ್ಲಸ್, ಸೊ 216 ಬರುತ್ತೆ. ಇನ್ನು ಇದು 16 3s ಏನು? 48, ಹೌದಲ್ವಾ? -8 ಪ್ಲಸ್, ಸೊ 48 ಇಂಟು -2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? -96 ಸಿಗುತ್ತೆ. ಓಕೆ, 35ನೇ ಪ್ರಶ್ನೆ. ಸಂಕಲನದ ಅನನ್ಯತಾಂಶ 0 ಅನ್ನುವುದನ್ನ ಉದಾಹರಣೆಯೊಂದಿಗೆ ತಿಳಿಸಿ ಅಂತ ಕೇಳಿದರೆ. ಸಂಕಲನದ ಅನನ್ಯತಾಂಶ ನಾವು 0 ಅಂತ ಹೇಳಿದ್ವಿ, ಹೌದಲ್ವಾ? ಸೊ ಅದನ್ನ ಇಲ್ಲಿ ಉದಾಹರಣೆ ಸಹಿತ ತಿಳಿಸಿ ಅಂತ ಹೇಳಿದರೆ ನೋಡಿ. ಇವಾಗ -99 ಪ್ಲಸ್ 0 is equal to -99, ಹೌದಲ್ವಾ? ಇನ್ನು +47 plus 0 is equal to 47. ಇನ್ನು 4 4s 16. ಇದನ್ನ ಸಂಖ್ಯಾ ರೇಖೆಯ ಮೇಲೆ ಬರೆದು ತೋರಿಸಿ ಅಂತ ಇದೆ. ಸೊ ಇದೇ ಸೇಮ್. ಇಲ್ಲಿ ನಾವು ಈ ರೀತಿಯಾಗಿ ತೋರಿಸಿ ಅಲ್ಲಿ 16 ಅಂತ ತೋರಿಸ್ಬೇಕಾಗುತ್ತೆ. ಓಕೆ, ಸೇಮ್ ಹಿಯರ್. ಇನ್ನು 37ನೇ ಪ್ರಶ್ನೆ. ಗುಣಾಕಾರದ ಅನನ್ಯತಾಂಶ 1 ಎಂಬುದನ್ನ ನಿದರ್ಶನಗಳೊಂದಿಗೆ ತೋರಿಸಿ ಅಂತ ಇದೆ. ನೋಡಿ, 85 ones are 85. ಓಕೆ, -101 into 1 is equal to -101, ಹೌದಲ್ವಾ? ಎಸ್. ಸೊ ಹಾಗಾಗಿ ಗುಣಾಕಾರದ ಅನನ್ಯತಾಂಶ 1 ಆಗಿರುತ್ತೆ. ಇವುಗಳ ಮೌಲ್ಯವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಇಲ್ಲಿ ನೋಡಿ, ಮೈನ್ ಇಸ್ ಈಕ್ವಲ್ ಟು ಇದು -51 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ? ಮೈನಸ್ ಇಂಟು ಮೈನಸ್ ಅಲ್ಲ, ಸಾರಿ, ಎಸ್, ಇಲ್ಲಿ ಮಿಡಲ್ ಅಲ್ಲಿ ಏನಿದೆ? ಪ್ಲಸ್ ಇದೆ. ಅದೇ ಗುಣಾಕಾರ ಆಗಿದ್ರೆ, ಇಂಟು ಮಾಡ್ತಾ ಇದ್ರೆ, ಮಲ್ಟಿಪ್ಲಿಕೇಶನ್ ನಾವು ಮಾಡ್ತಾ ಇದ್ರೆ ಏನಾಗ್ತಾ ಇತ್ತು? ನಾವಲ್ಲಿ ಡೈರೆಕ್ಟ್ ಆಗಿ ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಅಂತ ನೋಡ್ತಾ ಇರ್ಲಿಲ್ಲ.
ಪ್ಲಸ್ ಅನ್ನೇ ಇಡ್ತಾ ಇದ್ವಿ. ಬಟ್ ಇಲ್ಲಿ ನೋಡಿ ಅಡಿಷನ್ ಮಾಡ್ತಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಬಟ್ ಬಿಗ್ಗರ್ ಲೆಟರ್ ಬಿಗ್ಗರ್ ನಂಬರ್ ಏನಿದೆಯಲ್ಲ ಇಟ್ ಹ್ಯಾಸ್ ಮೈನಸ್ ಸೈನ್. ಸೊ ಇಷ್ಟು. ಇವಾಗ ಏನಾಗುತ್ತೆ ನೋಡಿ, ಏನಾಗುತ್ತೆ, ಇದು 51 ಆಗುತ್ತಲ್ವಾ. ಸೊ 50 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 51 ಆಗುತ್ತೆ. 1 ಏನ್ ಬರುತ್ತೆ, +1 ಬರುತ್ತೆ. ಓಕೆ, ಯಾಕಂದ್ರೆ ಡಿವೈಡ್ ಮಾಡ್ತಾ ಇದೀವಿ. ಓಕೆ, 51 1s 51. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಮೇಲೆ -8 + 7. -8 + 7 ಅಂತ ಅಂದ್ರೆ ಏನಾಗುತ್ತೆ ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಬಟ್ ಇಲ್ಲಿ ಏನಿದೆ, ಬಿಗ್ಗರ್ ಸೈನು ಮೈನಸ್ ಇದೆ. 7 8s 56 ಡಿವೈಡೆಡ್ ಬೈ 5 6 30 ಇದೆ. ಓಕೆ, ನೋ 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 ನೋ, ಇಲ್ಲೇನಿದೆ ನೋಡಿ, 7 + 8 ಅಂದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್. ಇಲ್ಲಿ 7 8 ಅನ್ನ 7 ಇಂದ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ, 1 ಸಿಗುತ್ತೆ. ಡಿವೈಡೆಡ್ ಬೈ, ಇಲ್ಲಿ ನೋಡಿ, ಇಲ್ಲೂ ಕೂಡ ಬಿಗ್ಗರ್ ಸೈನ್ ಮೈನಸ್ ಇದೆ. 6 ಅಲ್ಲಿ 5 ಹೋದ್ರೆ 1 ಅಂದ್ರೆ -1 ಅಂತ ನಾವು ಹೇಳ್ಬೇಕು. ಸೊ -1 -1 ಏನಾಗುತ್ತೆ, +1. ಇನ್ನು a ಡಿವೈಡೆಡ್ ಬೈ b ಈಸ್ ಈಕ್ವಲ್ ಟು -5 ಆಗುವಂತೆ 2 ಜೊತೆ ಪೂರ್ಣಾಂಕಗಳನ್ನ ಬರೆಯಿರಿ ಅಂತ ಇದೆ. ಸೊ ಈ ರೀತಿ ನಾವು 2 ಜೊತೆ ಪೂರ್ಣಾಂಕಗಳನ್ನ ಬರೀರಿ ಅಂತ ಇದೆ. ನೋಡೋಣ. a ಡಿವೈಡೆಡ್ ಬೈ b ಈಸ್ ಈಕ್ವಲ್ ಟು, ಅಂದ್ರೆ a1 ತಗೊಂಡು b1 ತಗೊಂಡ್ರೆ ನಮ್ಗೆ ಬರುವಂತದ್ದು -5 ಆಗಿರ್ಬೇಕು. ಓಕೆ, ಈಗ 5 2s 10 ಅಂತ ಅನ್ಕೊಂಡ್ರೆ ನೋಡಿ, 10 -10 ಡಿವೈಡೆಡ್ ಬೈ, ಇಲ್ಲಿ ಬಿ ಅಲ್ಲಿ ಏನ್ ತಗೋಬೇಕು, ಇಲ್ಲಿ ಮೈನಸ್ ಬರ್ಬೇಕಲ್ವಾ. ಸೊ ನಾವ್ ಇಲ್ಲಿ ಏನ್ ತಗೋಬೇಕು, +2 ತಗೋಬೇಕು. ಇಸ್ ಈಕ್ವಲ್ ಟು -5 ಅಂತ ಇನ್ನೊಂದು. 3 5s 15. ಸೊ ಕೆಳಗಡೆ 3 ತಗೊಳ್ಳೋಣ, ಮೈನಸ್. ಓಕೆ, ಡಿವೈಡೆಡ್ ಬೈ 15 ತಗೊಳ್ಳೋಣ, ಯಾಕಂದ್ರೆ 3 1s 3 5s ಅಲ್ವಾ, ಈ ತರ. ಇದು ಮೈನಸ್, ಇದು ಪ್ಲಸ್ ತಗೊಳ್ಳೋಣ. ಸಾರಿ. ಇದೇ ತರ ನೀವು ಎಷ್ಟು ಬೇಕಾದ್ರೂ ತಗೊಳ್ತಾ ಹೋಗ್ಬೋದು. ಇಲ್ಲಿ +15 ಡಿವೈಡೆಡ್ ಬೈ -3. ನೋಡಿ, ಪ್ಲಸ್ ಇಂಟು ಮೈನಸ್ ಮೈನಸ್. ಮಲ್ಟಿಪ್ಲಿಕೇಶನ್ ಆಲ್ವೇಸ್ ಏನೇ ಹೇಳುತ್ತೆ, ಮೈನಸ್ ಹೇಳುತ್ತೆ. ಸೊ 3 1s 3 5s. ಸೊ ಇಲ್ಲೂ ಕೂಡ -5 ಬರುತ್ತೆ. ಇನ್ನು 40 ಕ್ವೆಶ್ಚನ್ ನಂಬರ್ 40. 3, -4 ಹಾಗೂ 5 ಈ ಒಂದು ಸಂಖ್ಯೆಗಳನ್ನ ಬಳಸಿ ಗುಣಾಕಾರದಲ್ಲಿ ಸಹವರ್ತನೀಯತೆಯನ್ನು, ಅಂದ್ರೆ ಸಹವರ್ತನೀಯತೆ ಏನಿದೆ ಈ ಒಂದು ನಿಯಮವನ್ನ ತೋರಿಸಿ ಅಂತ ಹೇಳಿದ್ದಾರೆ. ಓಕೆ, ಈ ಒಂದು ನಿಯಮ ಏನ್ ಹೇಳುತ್ತೆ ನೋಡಿ, ಗುಣಾಕಾರದ ಸಹವರ್ತನೀಯತೆ ನಿಯಮ ಏನ್ ಹೇಳುತ್ತೆ ನೋಡಿ. ಇದು ಅಂದ್ರೇನು, a ಇಂಟು b ಇಂಟು ಸಿ ಈಸ್ ಈಕ್ವಲ್ ಟು a ಇಂಟು b ಇಂಟು ಸಿ. ಓಕೆ, ಇದು ಗುಣಾಕಾರದಲ್ಲಿ ಸಹವರ್ತನೀಯತೆಯ ನಿಯಮ. a ಇಂಟು b ಇಂಟು ಸಿ ಈಸ್ ಈಕ್ವಲ್ ಟು a ಇಂಟು b ಇಂಟು ಸಿ. ಬಟ್ ಬ್ರಾಕೆಟ್ ನೋಡ್ಕೋಬೇಕು, a ಆಫ್ b ಇಂಟು ಸಿ, a ಇಂಟು b ಆಫ್ ಸಿ. ಓಕೆ, ಸೊ ಇದಕ್ಕೆ ಕೆಲವೊಂದಿಷ್ಟು ನಂಬರ್ಸ್ ಅನ್ನ ತಗೊಂಡು ಮಾಡ್ತಾ ಹೋಗೋಣ ನೋಡಿ. 1 ಇಂಟು 2 ಯಾವ್ದು ತಗೊಳ್ಳೋಣ, 2 ಮತ್ತೆ 1 ಅಥವಾ 2 3 ತಗೊಳ್ಳೋಣ. ಓಕೆ, 3 ಇಂಟು 2 ಇಂಟು 4 ತಗೊಂಡಿದ್ದೀನಿ. ಓಕೆ, ಯಾವ್ದಾದ್ರು ತಗೊಳ್ಳಿ. ಮತ್ತೆ ಈ ಪ್ಲೇಸ್ ಅಲ್ಲಿ ಏನಿದೆ, 3 ಇಂಟು 2 ಇಂಟು 4. ಸೊ 3 ಇಂಟು 2 4s 8, 3 2s 6 ಇಂಟು 4. ಸೊ 3 8s 24, 6 4s 24. ಈವನ್ ನೀವು ಮೈನಸ್ ಪ್ಲಸ್ ಏನ್ ಬೇಕಾದ್ರೂ ತಗೋಬಹುದು. ಈಗ ಸಪೋಸ್ ಇದಕ್ಕೆ ಮೈನಸ್ ತಗೊಂಡ್ರೆ ಏನಾಗುತ್ತೆ ನೋಡಿ, ಈಗ ಇದಾಯ್ತಲ್ವಾ. ಈಗ ಮೈನಸ್ ತಗೊಂಡು ನೋಡೋಣ. ಓಕೆ, ಇಲ್ಲೂ -2, ಇಲ್ಲೂ -2 ಆಗುತ್ತೆ ಅವಾಗ. ಓಕೆ, ಸೊ 3 ಪ್ಲಸ್ ಇಂಟು ಮೈನಸ್ ಮೈನಸ್, 4 2s 8, 3 2s 6. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಇಂಟು 4. ಸೊ 3 8s 24, ಇಲ್ಲಿ ಮೈನಸ್ ಬರುತ್ತೆ. 6 4s 24, ಇಲ್ಲಿ ಮೈನಸ್ ಬರುತ್ತೆ.
ಇನ್ನು 41ನೇ ಪ್ರಶ್ನೆ, ಅನ್ವಯವಾಗಿರುವಂತಹ ನಿಯಮ ತಿಳಿಸಿ ಪರೀಕ್ಷಿಸಿ ಅಂತ ಇದೆ. ಓಕೆ, ಪರೀಕ್ಷಿಸಿ ಅಂತ ಇದೆ, ನೋಡ್ತಾ ಹೋಗೋಣ. ಸಿಕ್ಸ್ಟೀನ್ ಇಂಟು 8 ಪ್ಲಸ್ 2. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಅಲ್ವಾ, 8 ಅಲ್ಲಿ 2 ಹೋದ್ರೆ ಎಷ್ಟು ಅಂದ್ರೆ, ಓಕೆ ಅಷ್ಟೆಲ್ಲ ಬೇಡ, 8 ಮೈನಸ್ 2 ಅಂತ ಬರ್ಕೊಳ್ಳೋಣ. ಒನ್ 28 ಆಗುತ್ತೆ ಇದು. ಪ್ಲಸ್ ಇಲ್ಲಿ ಇಂಟು ಸೈನ್ ಇದೆ. ಓಕೆ, ಇಲ್ಲಿ ಇಂಟು ಸೈನ್ ಇದೆ. ಸೊ 16 2 32. ಓಕೆ, ಈಗ ನೋಡಿ 16, 8 ಅಲ್ಲಿ 2 ಹೋದ್ರೆ 6 ಈಸ್ ಈಕ್ವಲ್ ಟು 128 ಮೈನಸ್ 32 ಅಂತ ಬರ್ಕೋತೀವಿ. ಓಕೆ, 6 6 36, 6 1 6 7 8 9, ಇಲ್ಲಿ 96 ಬಂತು. ಸೊ 128 ಅಲ್ಲಿ 32 ಹೋದ್ರೆ 8 ಅಲ್ಲಿ 2 ಹೋದ್ರೆ 6 ಅಂಡ್ 12 ಅಲ್ಲಿ 3 ಹೋದ್ರೆ 9, ಇಲ್ಲಿ ಕೂಡ 96. ಸೊ LHS is equal to RHS. ಓಕೆ, ಎಸ್, ಇದಿಷ್ಟು ಮೊದಲನೇ ಒಂದು ಚಾಪ್ಟರ್ ಆಗಿತ್ತು. ಓಕೆ, ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ.